ಬರ್ಮನೆಂದ್ರೆ ರಾಷ್ಟ್ರಗೀತೆ. ಈಗ ಹಿರಿಯ ರಾಜಕಾರಣಿಗಳು ಸರಳತೆ ಸಜ್ಜನಿಗೆ ಹೆಸರಾದವರು ಜೈ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, RBIನ ಸಂಸ್ಥಾಪಕರಾದಂಥ ಬಾಬಾ ಅವರ ವಿಕಾಸದಲ್ಲಿ ಸಕ್ರಿಯ ಕಾರ್ಯನಿರತರಾದವರು, ಧರ್ಮ ನಿರಪೇಕ್ಷ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಅವತ್ತಿನ ಕಾಲದಲ್ಲೇ ರಾಜರ ಆಡಳಿತದ ಸಂದರ್ಭದಲ್ಲೇ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮತ್ತೆ ಗುರುರಾಜ್ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ भारत ही अकेला देश है जिसने अपनी स्वतंत्रता के 3 साल के अंदर अपना संविधान तैयार किया, उसको कॉन्स्टिट्यूएंट संविधान सभा में पारित किया और अपनी प्रतिनिधियों के माध्यम से भारत की जनता ने अपने आप को संविधान दिया, जिसका की प्रस्तावना अभी कन्नड़ भाषा में यहाँ पर उसको पढ़ा गया और हम सब ने उसके ओथ ಇವ್ರು ಹೇಳಿದಂಗೆ ನಡೆಯುವುದಿಲ್ಲ. ಅದಕ್ಕೆ ಬಂಧುಗಳೇ, ಯಾವತ್ತೂ ಕೂಡ ಕಾಂಗ್ರೆಸ್ ದಲಿತರ ಪರವಾಗಿ ಅಲ್ಲ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಬರೀ ಬಾಬಾ ಸಾಹೇಬರಿಗೆ ಅಂಬೇಡ್ಕರ್ಗೆ ಅವಮಾನ ಮಾಡಲಿಲ್ಲ. ಬಾಬು ಜಗಜೀವನ್ ರಾಮರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಅಮಾನತ್ತಿನಲ್ಲಿಟ್ಟು ದೇಶದಲ್ಲಿ ಎಮರ್ಜೆನ್ಸಿ ಜಾರಿ ಮಾಡಿದ್ದಕ್ಕಾಗಿ ಧಿಕ್ಕರಿಸಿ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು CFD ಪಕ್ಷ, ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತಕ್ಕಂಥ ಪಕ್ಷ ಬಹಳಷ್ಟು ಚರ್ಚೆಗಾಗಿರೋ ಕಾರಣ ಏನು ಮೀಸಲಾತಿ ಇದೆ, ಅದು ಮೈಸೂರಲ್ಲೇ ಮೂಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. 1918ರಲ್ಲಿ ಇನ್ನು ಲೆಸ್ಲಿ ಮಿಲ್ಲರ್ ಕಮಿಟಿ ಇತ್ತು, ಮಹಾರಾಷ್ಟ್ರನ ರೂಪಿಸುವಂಥದ್ದು. ಅಂದಿನ ಚೀಫ್ ಜಡ್ಜ್ ಆಗಿರೋ ಲೆಸ್ಲಿ ಮಿಲ್ಲರ್ ಅವ್ರನ್ನ ಒಂದು ಜವಾಬ್ದಾರಿ ಕೊಟ್ಟು, ಏನಿದೆ ಭಾಳಷ್ಟು ಹೋರಾಟ ನಡೀತಾ ಇದೆ, ಜನರ ಒಂದು ಆಕಾಂಕ್ಷೆ ಆಗಿದೆ, ಎಲ್ಲರಿಗೂ ಸಹ ಒಂದು ಪ್ರಾತಿನಿಧ್ಯ ಬೇಕಾಗಿರುವಂಥದ್ದು ಕಾರಣಕ್ಕಾಗಿ ನೀವು ಇದು ಒಂದು ಸ್ವಲ್ಪ ಸಂಶೋಧನೆ ಮಾಡಿ ಅಂತ ಲೆಸ್ಲಿ ಮಿಲ್ಲರ್ ಅವರು ಮತ್ತು ಸಹ ಕಮಿಟಿಗೆ ಒಂದು ಜವಾಬ್ದಾರಿ ಕೊಟ್ಟರು. ಕೇವಲ 5 ತಿದ್ದುಪಡಿಗಳನ್ನು ನಾವು ಗಮನಿಸಿದ್ರೆ, ಮೊದಲ ತಿದ್ದುಪಡಿ 24ನೇ ತಿದ್ದುಪಡಿ, 25ನೇ ತಿದ್ದುಪಡಿ, 38ನೇ ತಿದ್ದುಪಡಿ, 39ನೇ ತಿದ್ದುಪಡಿ, 42ನೇ ತಿದ್ದುಪಡಿ ಏನು ಇಂದಿರಾ ಗಾಂಧಿ ಅವರ ಕಾಲಾವಧಿಯಲ್ಲಿ ಮತ್ತು ಜವಾಹರ್ಲಾಲ್ ನೆಹರು ಅವರ ಕಾಲಾವಧಿಯಲ್ಲಿ ಆಯಿತು. ಈ 5 ತಿದ್ದುಪಡಿಗಳನ್ನು ನಾವು ಕೂಲಂಕುಷವಾಗಿ ಗಮನಿಸಿದ್ರೆ ಸಂವಿಧಾನವನ್ನು